ಅನೇಕ ರಾಮಾಯಣ ಅದೊಂದು ಎಡವಟ್ಟಾಯಿತು. ಈಗ ವೇದ ನಮಗೆ ಮುಖ್ಯ, ವೇದದಲ್ಲಿ ಏನು ಬಂದಿದೆಯೋ ಅದನ್ನು ಒಪ್ಪೋಣ. ರಾಮಾಯಣ ಮೂಲ ಯಾವುದು? ಶತಕೋಟಿ ರಾಮಾಯಣ ಅಂತ ವಸ್ತುತಃ ಹಯಗ್ರೀವ ದೇವರಿಂದ ಬಂದ ರಾಮಾಯಣ ಇದೆ, ಶತಕೋಟಿ ರಾಮಾಯಣ. ಅದು ನಮಗೀಗ ಸಿಗಲ್ಲ, ಅದು ದೇವತಾಲೋಕದಲ್ಲಿದೆ. ಸಿಗೋದು ವಾಲ್ಮೀಕಿ ರಾಮಾಯಣ. ಅದರಲ್ಲಿ ಸಿಕ್ಕಾಬಟ್ಟೆ ಪ್ರಕ್ಷೇಪಗಳ ಹಾವಳಿ. ಮಧ್ವಾಚಾರ್ಯ ಹೇಳ್ತಾರೆ, ನಮಗೀಗ ಸಿಕ್ಕಿರೋ ರಾಮಾಯಣ ನಿಜವಾಗ್ಲೂ ಸರಿಯಾದದ್ದು ಹೌದೋ ಅಲ್ಲೋ ಗೊತ್ತಿಲ್ಲ, ಅಷ್ಟು ವಿಭಿನ್ನತೆಗಳಿದೆ. ಅದರಲ್ಲೂ ಏನು ಕಾರಣ ಆಯಿತು? ಮರಾಠಿ ರಾಮಾಯಣ, ಒಡಿಶಾ ರಾಮಾಯಣ, ತೆಲುಗು ರಾಮಾಯಣ, ತಮಿಳ್ ರಾಮಾಯಣ, ಕನ್ನಡದ ರಾಮಾಯಣ, ಎಷ್ಟು ರಾಮಾಯಣ ಬಂದ್ಬಿಟ್ಟಿದೆ ಅಂದರೆ ಕವಿಗಳೇನು ಮಾಡಿದ್ರು, ಕಲ್ಪನೆ ಮಾಡ್ತಾ ಹೋಗಿದ್ದಾರೆ. ನಮಗೆ ಮೂಲ ಸ್ಥಿತಿಯಾಗಿ ನಿಜವಾಗಿ ರಾಮನ ಕಾಲದಲ್ಲಿ ಏನಾಯಿತು ಅನ್ನೋದೇ ಸಿಗಲ್ಲ, ಹಂಗಾಗ್ಬಿಡುತ್ತೆ ಕೆಲವು ಸಲ. ವಾಲ್ಮೀಕಿ ರಾಮಾಯಣ ಓದಿದ್ರೆ ಗೊತ್ತಾಗುತ್ತೆ. ಅದು ಬಿಟ್ಟು ಇನ್ಯಾವ ರಾಮಾಯಣ ನೋಡಿದ್ರು, ಒಬ್ಬರು ನಾನು ಕಾಮೆಂಟ್ರಿ ಬರಿತೀನಿ ಹಿಂದಿಲಿ, ಒಬ್ಬರು ಸಂಸ್ಕೃತ, ಎಷ್ಟು ಜನ ಬರೆದಿದ್ದಾರೆ. ಈಗ ಇದೇನಾಗೋಯಿತು, ರಾಮನ ವ್ಯಕ್ತಿತ್ವಕ್ಕೆ ಘಾಸಿ ಆಯಿತು. ಈ ಒಂದು ರೀತಿಯಲ್ಲಿ ನಿಜವಾಗಿ ರಾಮನ ಆ ದೇವತ್ವಕ್ಕೆ ಹಾನಿ ಆಯಿತು. ಒಬ್ಬ ಮನುಷ್ಯನ ಥರ ನಾವು ನೋಡೋಕ್ಕೆ ಶುರು ಮಾಡಿಬಿಟ್ವಿ. ಕೊನೆಗೆ ರಾಮನಿಗೂ ಪ್ಯಾಂಟು ಶರ್ಟ್ ಹಾಕಿ ಕೂಡಿಸ್ಬಿಡ್ತಾರೆ. ಆ ಥರನೂ ಕೂಡ ವರ್ಣನೆಯನ್ನು ಮಾಡಿಬಿಟ್ಟಿದ್ದಾರೆ ಎಷ್ಟೋ ಇದರಲ್ಲಿ ಕಾದಂಬರಿಗಳಲ್ಲೆಲ್ಲ. ಹೀಗೆಲ್ಲ ನೋಡಿದಾಗ ಏನಾಗೋಯಿತು, ರಾಮನ ನಿಜವಾದ ವ್ಯಕ್ತಿತ್ವ ದೂರಕ್ಕೆ ಹೊರಟೋಯ್ತು, ವಿವಾದ ಸೃಷ್ಟಿಯಾಯಿತು.